ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಗೆ ವಿಶೇಷ ಒಂದು ಕ್ಲಾಸ್ ಅನ್ನ ಇವತ್ತು ತರ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದೆ ನಿಮ್ಮೆಲ್ಲರಿಗೂ ಕೂಡ ಇದೊಂದು ರೀತಿ ವಿಶೇಷ ಕ್ಲಾಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಜಿ ಕೆ ಸರಣಿ ಅಂದ್ರೆ ಜನರಲ್ ನಾಲೆಡ್ಜ್ ಸರಣಿಯನ್ನ ಇದೀಗ ಆರಂಭಿಸಿದ್ದೇವೆ. ಇವತ್ತಿಂದ ಸರಣಿ ಆರಂಭವಾಗ್ತಾ ಇದೆ. ಸರಣಿಯ ಮೊದಲ ಭಾಗ ಇವತ್ತು ಸ್ನೇಹಿತರೆ. ಆದ್ರೆ ಸ್ನೇಹಿತರೆ, ಈ ಕ್ಲಾಸ್ಗಳು ಯಾರ್ಯಾರಿಗೆಲ್ಲ ಅನುಕೂಲ ಆಗುತ್ತೆ? PC, PSI, SDA, FDA, KS, ಟೀಚರ್ಸ್, ಅದರಲ್ಲೂ ಎಕ್ಸ್ಪೆಷಲಿ ಟೀಚರ್ಸ್ ಅಂದ್ರೆ PSTR GK ಏನಿರುತ್ತೆ ಅದು, GPSTR, ಇನ್ನು HSTR, ಗ್ರೂಪ್ ಸಿ, ಗ್ರೂಪ್ ಬಿ ಎಕ್ಸಾಮ್ಸ್ಗಳೇನಿದೆ, ಅರಣ್ಯ ಇಲಾಖೆಯಲ್ಲಿ ಏನಿದೆ, ಫಾರೆಸ್ಟ್ ಎಕ್ಸಾಮ್ಸ್, ಎಲ್ಲದಕ್ಕೂ ಅನುಕೂಲ ಆಗುವಂತಹ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ ಸರ್ ಅಂತ ಕೇಳ್ತಾ ಇದ್ರು. ತುಂಬಾ ಜನ PDF ಅನ್ನ ಕೇಳ್ತಾ ಇದ್ರು, ಸರ್ GK PDF ಬೇಕು ಅಂತ. ಸ್ನೇಹಿತರೆ, ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇದ್ದೆ, ನನ್ನ ಟೀಮ್ಗೆ ಅದನ್ನ ಅಸೈನ್ ಮಾಡಿದ್ದೀನಿ. ಆ ಟೀಮ್ ಇನ್ನು ರೆಡಿ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಜಲಕ್ ಅಂದ್ರೆ ಯಾವ ರೀತಿಯ PDF ನಿಮ್ಮ ಬಳಿ ನಿಮ್ಗೆ ಸಿಗುತ್ತೆ, ಯಾವ ರೀತಿಯಾದ ಕ್ವಶನ್ಸ್ಗಳಿರುತ್ತೆ, ಅದೆಲ್ಲವನ್ನ ಈ ಕ್ಲಾಸ್ ಮೂಲಕ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ಯಾರೆಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ರು ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಮ ಸ್ನೇಹಿತರು ಯಾರಿದ್ರು ಕೂಡ ಅವರಿಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಈ PDF ಅಲ್ಲಿ ಏನು ನಾನು ನಿಮ್ಗೆ ತೋರಿಸ್ತೀನಿ, ಈ PDF ಕೂಡ ಫ್ಯೂಚರ್ ಅಲ್ಲಿ ನಿಮ್ಗೆ ಒಂದು ರೀತಿ ಅದ್ಭುತವಾಗಿ ಕಡಿಮೆ ರೇಟಿಗೆ ಸಿಗುವಂತದ್ದು ಇರ್ಲಿ. ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾವುದೇ ಎಕ್ಸಾಮ್ಸ್ ಓದ್ತಾ ಇದ್ರು ಜ್ಞಾನದರ್ಶಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಶುರು ಮಾಡೋಣ. ಯಾವ ಕೃತಿಯನ್ನ ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎಂದು ಕರೆಯಲಾಗುತ್ತದೆ? ಯಾವುದನ್ನ ಕರೆಯಲಾಗುತ್ತೆ ಸ್ನೇಹಿತರೆ? ಮಿತಾಕ್ಷರನ, ಜಾತಕ ತಿಲಕನ, ಗೋವಿದ್ಯನ ಅಥವಾ ಮನೋಲ್ಲಾಸನ ಅಂತ ಕೇಳಿದ್ರೆ ನೀವು ಏನಂತ ಆನ್ಸರ್ ಮಾಡ್ತೀರಾ ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಮನೋಲ್ಲಾಸ. ಸಂಸ್ಕೃತ ಭಾಷೆಯ ಪ್ರಪ್ರಥಮ ವಿಶ್ವಕೋಶ ಅಂತ ಯಾವುದನ್ನ ಕರೀತಾರೆ ಅಂದ್ರೆ ಮನೋಲ್ಲಾಸ. ಇದು ತುಂಬಾ ಸರಿ ರಿಪೀಟ್ ಆಗಿರುವಂತದ್ದು. ಇನ್ನು ಎರಡನೇದು, ಮೂರನೇ ಪಾಣಿಪಟ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನ ವಹಿಸಿದ್ದವರು ಯಾರಪ್ಪ ಅಂದ್ರೆ ಮರಾಠ ಸೇನೆಯ ಮೂರನೇ ಪಾಣಿಪಟ್ ಕದನದಲ್ಲಿ ಸದಾಶಿವರಾವ್. ಯಾರು? ಸದಾಶಿವರಾವ್. ಇನ್ನು ಈ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ ಸದಸ್ಯರಾಗಿರ್ಲಿಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸ್ಟಾಫರ್ಡ್ ಕ್ರಿಪ್ಸ್ ಇದ್ರು, AB ಅಲೆಕ್ಸಾಂಡರ್ ಕೂಡ ಇದ್ರು, ಪ್ಯಾಥಿಕ್ ಲಾರೆನ್ಸ್ ಇದ್ರು. ಆದ್ರೆ ಸೀರಿಯಲ್ ರಾಡ್ಕ್ಲಿಫ್ ಏನಿದ್ದಾರೆ ಇವರು ಇರ್ಲಿಲ್ಲ. ಓಕೆ. 1972ರ ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳೊಂದಿಗೆ ನಡೆಯಿತು? ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಇದು ಶಿಮ್ಲಾ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಎಲ್ರಿಗೂ ಗೊತ್ತಿರುತ್ತೆ ಇದು, ಯಾಕಂದ್ರೆ ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಐರ್ಲೆಂಡ್. ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಅಸ್ಪೃಶ್ಯತೆಯನ್ನ ರದ್ದುಪಡಿಸುತ್ತೆ? ಸ್ನೇಹಿತರೆ, ಇದು ಪ್ರತಿ ಬಾರಿ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳುವಂತದ್ದು. ವಿಧಿ 17 ಅಸ್ಪೃಶ್ಯತೆಯ ನಿಷೇಧವನ್ನ ಮಾಡುವಂಥದ್ದು. ಭಾರತದ ಪ್ರಪ್ರಥಮ ಚುನಾವಣಾ ಆಯುಕ್ತರು ಯಾರು? ಇದು ಎವರ್ಗ್ರೀನ್ GK. ಯಾರು ಸ್ನೇಹಿತರೆ? ಭಾರತದ ಪ್ರಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ಹಾಗೆ ಸ್ನೇಹಿತರೆ, ಈಗ ಪ್ರಸ್ತುತ ಯಾರಿದ್ದಾರೆ? ತುಂಬಾ ಸುದ್ದಿಯಲ್ಲಿದ್ದಾರೆ. ಪ್ರಸ್ತುತ ಚುನಾವಣಾ ಆಯುಕ್ತರು ಯಾರು ಅಂತ ನೀವು ಕಾಮೆಂಟ್ ಅನ್ನ ಮಾಡಿ. ಓಕೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವ ಕಾರ್ಯವನ್ನ ಯಾರು ನಿರ್ವಹಿಸ್ತಾರೆ ಅಂದ್ರೆ ಸಿಂಪಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಚುನಾವಣಾ ಆಯೋಗ. ಯಾರು? ಚುನಾವಣಾ ಆಯೋಗ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ಇದು ಕೂಡ ತುಂಬಾ ಈಸಿ. 5. ಆದ್ರೆ ಈಸಿ ಅನ್ಸುತ್ತೆ, ಬಟ್ ಡಿಫಿಕಲ್ಟ್ ಇರುತ್ತೆ, ನೆನಪಲ್ಲಿರ್ಲಿ. ಪಕ್ಷೇತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಎಷ್ಟು ಸಿಂಪಲ್ GK, ಬಟ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. 1985. ಎಷ್ಟು? 1985ರಲ್ಲಿ ಪಕ್ಷೇತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿರೋದು ಕೇಳಿರೋದಲ್ಲಿ. ಭಾರತದ ಪ್ರಸ್ತುತ ಚುನಾವಣಾ ಆಯುಕ್ತರು ನಾನು ಅಲ್ಲೇ ಕೇಳದೆ ಹೇಳಿ. ಇದನ್ನ ಇಲ್ಲಿ ನಾವು ಸ್ಕಿಪ್ ಮಾಡೋಣ, ಯಾಕಂದ್ರೆ ನಾನು ಇಲ್ಲಿ ಕೊಟ್ಟಿರೋದ್ರೊಳಗಡೆ ಅವ್ರಿಲ್ಲ. ಓಕೆ, ನೀವು ಕಾಮೆಂಟ್ ಅಲ್ಲಿ ತಿಳಿಸಿ.
ಭಾರತದ ರಾಷ್ಟ್ರಪತಿಯವರು ರಾಜೀನಾಮೆ ಸಲ್ಲಿಸುವುದಾದರೆ ಯಾರಿಗೆ ಪತ್ರವನ್ನ ನೀಡಬೇಕು? ಯಾರಿಗೆ ಅಂದ್ರೆ ಆಗ ಯಾರು ಉಪರಾಷ್ಟ್ರಪತಿ ಇರ್ತಾರೋ ಅವರಿಗೆ. ಈಗಿನ ಉಪರಾಷ್ಟ್ರಪತಿ ಯಾರು? ಕಮೆಂಟ್ ಮಾಡ್ತೀರಾ? ರಾಧಾಕೃಷ್ಣನ್ ಇದ್ದಾರಲ್ಲ ಅವರೇ. ಓಕೆ. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯ ವರದಿಯನ್ನ ಸಲ್ಲಿಸುತ್ತದೆ? ಯಾವುದಕ್ಕೆ ಸಲ್ಲಿಸುತ್ತೆ ಅಂದ್ರೆ ಸಂಸತ್ತಿಗೆ ಸಲ್ಲಿಸಬೇಕಲ್ವಾ? ಓಕೆ. ಭಾರತದ ಯಾವ ನಗರವು ದೊಡ್ಡ ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸೋಲಾರ್ ಫಲಕಗಳ ಅಳವಡಿಕೆಗೆ ಮೊದಲು ಕಡ್ಡಾಯಗೊಳಿಸಿತು? ಯಾವ ನಗರನಪ್ಪ? ಕರೀಂ ನಗರ. ಇದು ಕರೆಂಟ್ ಅಫೇರ್ಸ್ ತರ ಇರುತ್ತೆ, ನೆನಪಲ್ಲಿ ಇಟ್ಕೊಂಡಿರಿ, ಬಟ್ ಎವರ್ಗ್ರೀನ್ ಜಿಕೆ. ಇತ್ತೀಚಿನ ಸರ್ವೇಕ್ಷಣದಲ್ಲಿ ಭಾರತದ ಸ್ವಚ್ಛ ನಗರ ಎಂದು ಯಾವುದನ್ನ ಪಡೆದ ಶ್ರೇಣಿ ಯಾವುದು? ಅಂದ್ರೆ ಇಂದೋರು. ಇದನ್ನ ನೀವು ಅಪ್ಡೇಟ್ ಆಗ್ತಾ ಇರಬೇಕು, ಅಂದ್ರೆ ಇದೇ ಫೈನಲ್ ಅಲ್ಲ, ಇದೊಂದು ರೀತಿ ಅಪ್ಡೇಟ್ ಕ್ವಶನ್ಸ್, ಅಪ್ಡೇಟ್ ಎವರ್ಗ್ರೀನ್ಸ್ ಕ್ವಶನ್ಸ್. ಆಲಿವ್ ರೀಡ್ಸ್ ಆಮೆಗಳು ಸಾಮೂಹಿಕ ಮೊಟ್ಟೆ ಇಡುವ ಸ್ಥಳ ಗಹಿರ್ ಮಾತಾ ಇರುವುದು ಈ ಕಡಲ ತೀರದಲ್ಲಿ. ಯಾವ ಕಡಲ ತೀರದಲ್ಲಿ? ಯಾಕಂದ್ರೆ ದಕ್ಷಿಣ ಒಡಿಶಾದ ಕಡಲ ತೀರದಲ್ಲಿ. ಓಕೆ. ಯಾವ ಪರ್ವತ ಶ್ರೇಣಿಗಳು ತೆಥೈಸ್ ಸಮುದ್ರವಿದ್ದಲ್ಲಿ ನಿರ್ಮಾಣವಾಗುತ್ತೆ ಅಂತಂದ್ರೆ ನೀವು ಆನ್ಸರ್ ಮಾಡಿ. ಹಿಮಾಲಯ ಇರಬಹುದು, ಅರಾವಳಿ ಇರಬಹುದು, ಹಿಂದೂಕುಷ್ ಇರಬಹುದು, ನೀಲಗಿರಿ ಇರಬಹುದು. ಇದಕ್ಕೆ ಸರಿಯಾದ ಉತ್ತರ ಹಿಮಾಲಯ. ಓಕೆ. ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಬರುತ್ತವೆ? ಯಾವ ವಲಯದಲ್ಲಿ? ಸಿಂಪಲ್ ಆಗಿ ರೇಡಿಯೋ ತರಂಗಗಳು ಬರುವಂತದ್ದು ಯಾವ್ದ್ರಲ್ಲಿ? ಅಯಾನು ಮಂಡಲದಿಂದ. ಓಕೆ. ಜಗತ್ತಿನಲ್ಲಿಯೇ ಅತ್ಯಂತ ಆಳವಾದ ಸರೋವರ ಯಾವುದು? ಯಾವುದು ಸ್ನೇಹಿತರೆ? ಬೈಕಲ್ ಸರೋವರದಲ್ಲಿ ಈ ಕೆಳಗಿನವುಗಳಲ್ಲಿ ಪಶ್ಚಿಮದ ಕಡೆಗೆ ಹರಿಯುವ ನದಿ ಯಾವುದು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಲಕ್ಷ್ಮಣ ತೀರ್ಥ, ದಕ್ಷಿಣಕ್ಕೆ ಹರಿಯುವಂಥದ್ದು. ಇದ್ರೊಳಗಡೆ ಭಾರತ, ಚೀನಾ, ಮಯನ್ಮಾರ್ 3 ದೇಶಗಳ ಸಂಧಿ ಸ್ಥಾನದಲ್ಲಿ ರೂಪಿತವಾದ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ದೀಪು ಅಥವಾ ಡೀಪು ಎರಡು ಆಗುತ್ತೆ. ಮೋಡ ಬಿತ್ತನೆಯಲ್ಲಿ ಬಳಕೆಯಾಡುವ ಮುಖ್ಯ ರಾಸಾಯನಿಕಗಳು. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಪೊಟ್ಯಾಷಿಯಂ ಕ್ಲೋರೈಡ್ ಇರುತ್ತೆ, ಸಿಲ್ವರ್ ಅಯೋಡಿನ್ ಇರುತ್ತೆ. 3 ಗೊತ್ತಾಯ್ತಾ? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಸಿಲ್ವರ್ ಅಯೋಡಿನ್. ಸ್ನೇಹಿತರೆ, ಈ ಕ್ವಶನ್ಸ್ಗಳು ನಿಮ್ಗೆ ಏನ್ ಅನ್ನಿಸ್ತು? ಈ ಕ್ವಶನ್ಸ್ಗಳು ಇಷ್ಟ ಆಯ್ತಾ? ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಸ್ನೇಹಿತರೆ, ನಮ್ಮ ಜ್ಞಾನದರ್ಶಿಯಲ್ಲಿ ನಿಮ್ಗೆ ಸೋರ್ಸ್ಗಳು ಕೂಡ ಸಿಗ್ತಾ ಇದೆ, ಎಕ್ಸಾಮ್ ಸೋರ್ಸ್ಗಳು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ 6 to 10 ಸೋಷಿಯಲ್ ಸೈನ್ಸ್ ಅವೈಲಬಲ್ ಇದೆ. ನೋಟ್ಸ್, ಕ್ವಶನ್ ಆನ್ಸರ್ 3000ಕ್ಕೂ ಹೆಚ್ಚು ಕ್ವಶನ್ಸ್ಗಳು ಇರುವಂತದ್ದು. ಜಸ್ಟ್ 149 ರೂಪಾಯಿಗೆ PDF ಸಿಗುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಇದು 2500ಕ್ಕೂ ಹೆಚ್ಚು ಇರುವಂತದ್ದು. ಯಾವುದು? ಸೈನ್ಸ್ ಇರುವಂತದ್ದು. ಸೈನ್ಸ್ ಇದು 2500ಕ್ಕೂ ಹೆಚ್ಚು ಕ್ವಶನ್ಸ್ಗಳು 149 ರೂಪೀಸ್ಗೆ ಇದು ಕೂಡ ಸಿಗುತ್ತೆ. PDF ಇದು 7 to 10 ಇರುವಂತದ್ದು. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತದ್ದು, ಕಂಪ್ಯೂಟರ್ ಏನಿದೆ, ಕಂಪ್ಯೂಟರ್ ಕೂಡ ಇದು ಸುಮಾರು 2000ಕ್ಕೂ ಹೆಚ್ಚು ಕ್ವಶನ್ಸ್ಗಳನ್ನೇ ಹೊಂದಿದೆ. ಇದು ಕೂಡ 149 ರೂಪೀಸ್ಗೆ PDF ಲಭ್ಯವಿದೆ. ಇನ್ನುಳಿದಂತೆ ಕನ್ನಡ ನಿಮಗೆ ಗೊತ್ತಿದೆ, ಕನ್ನಡ ಗ್ರಾಮರ್ ಇದೆಲ್ಲವನ್ನು ಒಳಗೊಂಡಿರುವಂತದ್ದು. ಇದು ಕೂಡ 149 ರೂಪೀಸ್ಗೆ ನಿಮಗೆ ಅವೈಲಬಲ್ ಇದೆ. ಇದಷ್ಟೇ ಅಲ್ಲದೆ ಏನಾದರೂ ನೀವು ಟೀಚರ್ಸ್ ಎಕ್ಸಾಮ್ಸ್ ಗಳಿಗೆ ಓದ್ತಾ ಇದ್ರೆ ಸೈಕಾಲಜಿ ಕೂಡ ಅವೈಲಬಲ್ ಇದೆ 149 ರೂಪೀಸ್ಗೆ. ಇನ್ನು EVS 4 to 7th EVS ಇದೆ, ಅದು PSTR ಗೆ ಎಸ್ಪೆಷಲಿ 149 ರೂಪಾಯಿಗೆ ಅವೈಲಬಲ್ ಇದೆ. ನೀವು ಯಾರಿಗಾದ್ರೂ ಬೇಕು ಅಂದ್ರೆ ತಪ್ಪದೆ ಈ ನಂಬರ್ಗೆ 9945005138ಗೆ ಕಾಲ್ ಬೇಡ, ಮೆಸೇಜ್ ಮೂಲಕ ಒಂದು ವಾಟ್ಸಪ್ ಅಲ್ಲಿ ಆಯ್ ಅಂತ ಹಾಕಿ ಮೆಸೇಜ್, ಅಥವಾ 149 ರೂಪೀಸ್ ಅನ್ನ ಇದಕ್ಕೆ ಪೇ ಮಾಡಿ ಇಂಥ ನೋಟ್ಸ್ ಬೇಕು ಅಂತ ನೀವು ಹೇಳಿದ್ರೆ ಆ ನೋಟ್ಸ್ ಅನ್ನ ನಿಮಗೆ PDF ಮೂಲಕ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ಕಳಿಸಿಕೊಡುವಂತ ಕೆಲಸವನ್ನು ಮಾಡ್ತೀನಿ. ಮತ್ತೊಮ್ಮೆ ನಂಬರ್ ಹೇಳ್ತಿದ್ದೀನಿ 9945005138 ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.